ಹೇಗಿತ್ತು ಬ್ರೋ ಕಾರ್ತಿಕ್? ಎಂತ ಸಾವು ಬ್ಯಾಚುಲರ್ ಬೋರ್. ಖಚಿತ? ಯಾವಾಗ ಅಮ್ಮ? ಜುಲೈ 12th. ಜುಲೈ 14th ರಿಸೆಪ್ಷನ್. ಓಕೆ, ಎಲ್ಲರೂ ಬನ್ನಿ ಮದುವೆಗೆ, ರಿಸೆಪ್ಷನ್ಗೆ ಕೂಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ನಾನು ಇವತ್ತು ಮಂಗಳೂರಿಗೆ ಬಂದಿದ್ದೇನೆ, ನನ್ನ ತಂಗಿಯ ಮನೆಗೆ. ಸೊ ನಾವು ಈಗ ಮೂಡುಬಿದ್ರೆಗೆ ಹೋಗ್ತಾ ಇದ್ದೇವೆ. ನನ್ನ ಭಾವನ ತಮ್ಮ ಧೀರಜ್ ಅಂತ ಇದ್ದಾರೆ, ಅವರ ಮದುವೆ ನೆಕ್ಸ್ಟ್ ಜುಲೈ 14th. ಸೊ ಅವರು ಇವತ್ತು ನಮಗೆ ಬ್ಯಾಚುಲರ್ ಅವರು ನಮ್ಮ ಭಾವ. ಸೊ ಹಾಂ, ಅವರು ನಮ್ಮ ತಂಗಿ ಅಷ್ಟೇ. ಸೊ ಬ್ಯಾಚುಲರ್ ಪಾರ್ಟಿ ಥ್ರೋ ಯಾವಾಗ ಅಮ್ಮ? ಜುಲೈ 12th. ಜುಲೈ 14th ರಿಸೆಪ್ಷನ್. ಓಕೆ, ಎಲ್ಲರೂ ಬನ್ನಿ ಮದುವೆಗೆ, ರಿಸೆಪ್ಷನ್ಗೆ ಕೂಡ. ರಿಸೆಪ್ಷನ್ಗೆ ನಾನ್ ವೆಜ್ ಇರ್ತದೆ ಕಾಸರಗೋಡಲ್ಲಿ. ಸೊ ಇವತ್ತು ನಮಗೆ ಬ್ಯಾಚುಲರ್ ಪಾರ್ಟಿ ಕೊಡ್ತಾ ಇದ್ದಾರೆ ಅವರು. ಹಾಗಾಗಿ ನಾವೆಲ್ಲ ಮೂಡುಬಿದ್ರೆಗೆ ಒಂದು ಎವರ್ ಗ್ರೀನ್ ಹಿಲ್ ಟಾಪ್ ಅಂತ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ಈಗ ನಾವು. ಅಲ್ಲಿ ಸಿಗೋಣ ಮತ್ತೆ. ಯತಿನ್ ರಾಜ್ ನಮ್ಮ ಬಾಬಾ ಡ್ರೈವ್ ಮಾಡ್ತಾ ಇದ್ದಾರೆ. ಅವರ ಪಕ್ಕದಲ್ಲಿ ನಮ್ಮ ಕಾರ್ ಓನರ್ ರಾಹುಲ್ ದೇಸಾಯಿ ಅವರು ಕೂತ್ಕೊಂಡಿದ್ದಾರೆ. ಹಾಯ್ ರಾಹುಲ್. ಹಾಯ್ ರಾಹುಲ್. ಇನ್ನ ಕಾರ್ ತಕೊಂಡು 3 ವರ್ಷ ಆಯ್ತು, ಇನ್ನೂ ಕೂಡ ಪ್ಲಾಸ್ಟಿಕ್ ಹಾಗೆ ಕೇಳಿದ್ರೆ ಗಲೀಜ್ ಆಗ್ತದೆ ಅಂತ ಅವ್ರು ಕೂತ್ಕೊಳ್ಳಿಕ್ಕೆ ಮಾತ್ರ ಪ್ಲಾಸ್ಟಿಕ್ ತಂದು ಕೂತ್ಕೊಂಡಿದ್ದಾರೆ. ನಮ್ಗೆ ಬೇರೆಯವ್ರು ಬಂದ್ರೆ ಅವ್ರಿಗೆಲ್ಲ ಪ್ಲಾಸ್ಟಿಕ್ ಹೊಂಟಿದ್ವಿ. ನಮ್ಮ ಫ್ರೆಂಡ್ ಒಬ್ಬರು ಕಾರ್ತಿಕ್ ಅಂತ ಒಬ್ಬರು ಬರಬೇಕಿತ್ತು, ಅವ್ರು ಇನ್ನೂ ಬಂದಿಲ್ಲ, ಸ್ವಲ್ಪ ಡಿಲೇ ಆಗಿದೆ. ಹಾಗಾಗಿ ನಾವೀಗ ಧೀರಜ್ ಅವರ ಅಪಾರ್ಟ್ಮೆಂಟ್ಗೆ ಹೋಗಿ ಸ್ಟೇ ಮಾಡ್ತಾ ಇದ್ದೇವೆ. ಅವ್ರು ಬರೋ ತನಕ ನಾವು ಅಲ್ಲೇ ವೇಟ್ ಮಾಡ್ತೀವಿ. ಅವ್ರು ಬಂದಮೇಲೆ ಇಲ್ಲಿಂದ ಹೊರಡ್ತೇವೆ. ಇವನು ರೀಕು ಅಂತ. ರೀಕು ಇವನೇ ಮದುವೆ ಆಗ್ತಿರೋ ಹುಡುಗ. ಇವನೇ ಇವತ್ತು ಬ್ಯಾಚುಲರ್ ಪಾರ್ಟಿ ಇರೋದು. ಇವನೇ ಇವತ್ತು ನಮಗೆಲ್ಲ ಸ್ಪಾನ್ಸರ್ ಮಾಡ್ತಾ ಇದ್ದಾನೆ. ಒಂದು ಬಿಗ್ ಪಾರ್ಟಿ ಥ್ರೋ ಮಾಡ್ತಾ ಇದ್ದಾರೆ. ಇವರ ಬೆಸ್ಟ್ ಫ್ರೆಂಡ್ ಕಾರ್ತಿಕ್ ಇನ್ನೂ ಬಂದಿಲ್ಲ, ಅವರಿಗೋಸ್ಕರ ನಾವೀಗ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಇವರ ಮನೆಯಲ್ಲಿ. Approximately 10 hours later. ಇವನೇ ಇಷ್ಟೋ ತನಕ ಲೇಟ್ ಮಾಡಿ ಬಂದಿದ್ದು. ತುಂಬ ಬೇಗ ಬಂದ್ರಿ ಬ್ರೋ, ತುಂಬ ಬೇಗ. ನಾವೀಗ ರೆಸಾರ್ಟ್ಗೆ ರೀಚ್ ಆಗಿದ್ದೇವೆ. ಎವರ್ ಗ್ರೀನ್ ಹಿಲ್ ಟಾಪ್ ರೆಸಾರ್ಟ್ ಅಂತ ಇದು ಮೂಡುಬಿದ್ರೆ ಹತ್ರ ಬರ್ತದೆ. ಸೊ ಒಂದ್ಸಲ ತೋರಿಸ್ತೇನೆ. ಪ್ಲೇಸ್ ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿದೆ. ಹಿಲ್ ಟಾಪಲ್ಲಿ ಇರೋದು. ಇಲ್ಲಿ ಕ್ಯೂಟ್ ಪಪ್ಪೀಸ್ ಇದೆ. ಡ್ಯಾಶ್ ಚಂದ್ರ. ಸೊ ಇನ್ನು ಫ್ರೆಂಡ್ಸ್ ಬರ್ತಾ ಇದ್ದಾರೆ ಆನ್ ದ ವೇ. ಅವರು ಬಂದ ಮೇಲೆ ನಾವು ಚೆಕ್ ಇನ್ ಮಾಡ್ತೀವಿ. ಚೆಕ್ ಇನ್ ಮಾಡಿ ಫ್ರೆಶ್ ಅಪ್ ಆಗಿ. ಖಚಿತ? ಹೋಮ್ ಸ್ಟೇ ರೂಮ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದರಲ್ಲಿ 3 ರೂಮ್ಸ್ ಇದೆ. ನಮಗೆ 3 ರೂಮ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಉಂಟು. ಸ್ವಲ್ಪ ಸ್ಪೇಷಿಯಸ್ ಆಗಿ ಇದೆ. ಒಂದು 10 ಜನ ಆರಾಮ್ಸೆ ಆಡ್ಬೋದು. ಇಲ್ಲಿ ಊಟ ಮಾಡಲಿಕ್ಕೆಲ್ಲ ಪ್ಲೇಸ್ ಎಲ್ಲ ಉಂಟು. ಪಾರ್ಟಿ ಮಾಡೋದ್ರಲ್ಲಿ ಪಾರ್ಟಿ ಮಾಡ್ಕೋಬೋದು. ಸೊ ಇಟ್ಸ್ ಅ ನೈಸ್ ಪ್ಲೇಸ್. ಹೇಗುಂಟು ರೆಸಾರ್ಟ್? Awesome bro.
ಹಾಯ್ ಗೈಸ್, ಸೊ ಈಗ ನಾವು ಚೆಕ್ಔಟ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ನಿನ್ನೆ ಮಧ್ಯಾಹ್ನ ಚೆಕ್ ಇನ್ ಮಾಡಿದ್ವಿ. ಈಗ ಇವತ್ತು ಮಾರ್ನಿಂಗ್ 10 o'clock ಚೆಕ್ಔಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಸ್ಟೇ. ಲೊಕೇಶನ್ ತುಂಬ ಚೆನ್ನಾಗಿದೆ. ಹೆಸರು ಪ್ರಕಾರನೇ ಹಿಲ್ ಟಾಪ್ ಮೇಲೆ ಇದೆ. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ರೂಮ್ಸ್ ಕೂಡ ಚೆನ್ನಾಗಿದೆ. ಈಗ ಅವ್ರು ಚಾರ್ಜ್ ಮಾಡೋ ಪ್ರೈಸ್ಗೆ ರೂಮ್ ತುಂಬ ಚೆನ್ನಾಗಿದೆ. ತುಂಬ ಅಫೋರ್ಡಬಲ್ ಪ್ರೈಸು. ಅವ್ರದ್ದೇ ಒಂದು ರೆಸ್ಟೋರೆಂಟ್ ಇದೆ. ಸೊ ನೀವೇನೇ ಫುಡ್ ಬೇಕಿದ್ರು ಮುಂಚೆನೇ ಆರ್ಡರ್ ಮಾಡಿದ್ರೆ ಅವರು ನಿಮಗೆ ಡೆಲಿವರಿ ಮಾಡ್ತಾರೆ, ನಿಮಗೆ ತಂದು ಕೊಡ್ತಾರೆ ಫುಡ್ನ. ನೀವು ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ನಿನ್ನೆ ಟೇಸ್ಟ್ ಮಾಡಿದ್ದು. ನಾವು ಮಟನ್, ಚಿಕನ್, ಎಗ್ ಎಲ್ಲ ಆರ್ಡರ್ ಮಾಡಿದ್ವಿ, ಬಿರಿಯಾನಿ ಎಲ್ಲ ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ಆ ಪ್ರೈಸ್ಗೆ ತುಂಬ ವರ್ತ್ ಇತ್ತು. ಸೊ ಇನ್ ಕೇಸ್ ನೀವು ಮಂಗಳೂರಿಗೆ ಬಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರೋ ಪ್ಲೇಸ್ ಇದು. ಒಂದು ದಿವಸಕ್ಕೆ ನಿಮಗೆ ಏನೂ ಮೋಸ ಇಲ್ಲ. ಸ್ವಿಮ್ಮಿಂಗ್ ಪೂಲ್ ಇದೆ, ಲೊಕೇಶನ್ ಚೆನ್ನಾಗಿದೆ, ಪ್ರೈಸ್ ಕೂಡ ಅಫೋರ್ಡೆಬಲ್ಲು. ಹಾಗಾಗಿ ಮೂಡುಬಿದ್ರೆ ಲೊಕೇಶನ್ ಇದು. ನೆಕ್ಸ್ಟ್ ಟೈಮ್ ಏನಾದ್ರು ಮಂಗಳೂರಿಗೆ ಬಂದರೆ ಈವೆಂಟ್ ಕೂಡ ಆರ್ಗನೈಸ್ ಮಾಡ್ಬೋದು. ನೀವು ಇಲ್ಲಿ ಒಂದು 20 ಜನ ಆರಾಮ್ಸೆ ಇಲ್ಲಿ ಅಕೊಮಡೇಟ್ ಮಾಡ್ಬೋದು. ಫ್ರೆಂಡ್ ಜೊತೆ, ಫ್ಯಾಮಿಲಿ ಜೊತೆ ಕೂಡ ಬರ್ಬೋದು. ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಧೀರಜ್ದು ಬ್ಯಾಚುಲರ್ ಪಾರ್ಟಿ ಹೇಗಾಯ್ತು ಬ್ರೋ? ಫನ್ ಅಲ್ಲ? ಹಿಂದ್ಗಡೆ ನಮ್ಮ ಕಾರ್ತಿಕ್ ಅವರಿದ್ದಾರೆ. ಹೇಗಿತ್ತು ಬ್ರೋ ಕಾರ್ತಿಕ್? ಎಂತ ಸಾವು ಬ್ಯಾಚುಲರ್ ಬೋರ್. ನಿನ್ನ ಮುಖಕ್ಕೆ ಸಾಕಷ್ಟು. ಅವರಿಗೆ ಸ್ವಲ್ಪ ಇನ್ನ ಬೇಕಿತ್ತಂತೆ. ಅದಕ್ಕೆ ನಾವು ಮತ್ತೊಂದ್ಸಲ ಬ್ಯಾಚುಲರ್ ಪಾರ್ಟಿ ಮಾಡೋಣ ಅಂತ ಈಗ ಪ್ಲಾನ್ ಮಾಡ್ತಾ ಇದ್ದೀವಿ. ಸಾಕಾಗ್ಲಿಲ್ಲ, ಆಫ್ಟರ್ ಪಾರ್ಟಿ ಮತ್ತೆ ಮಾಡೋಣ ಅಂತ. ಓಕೆ, ಥ್ಯಾಂಕ್ ಯು ಗೈಸ್. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಸಿ ಯು.